ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ನಾಳೆ ನೋಡ್ರಿ ಮಾರ್ಚ್ 6ನೇ ತಾರೀಕು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಜನ್ಮದಿನ ಐತಿ. ಆ ದಿನದಂದು ನೋಡ್ರಿ ನಾವೊಂದು ಸಂಕಲ್ಪನ ಮಾಡಿಕೊಂಡು ರಾಯರ ಬಳಿ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಆ ಕಷ್ಟಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತೀನಿ ನೋಡ್ರಿ. ಅದಕ್ಕೆ ನೋಡ್ರಿ ಏನು ಮಾಡಬೇಕಪ್ಪ ಅಂತಂದ್ರೆ, ಒಂದು ಅರಿಶಿಣದ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಅದರೊಳಗೆ ನೋಡ್ರಿ 11 ರೂಪಾಯಿ ನಾಣ್ಯನ ಇಡಬೇಕಾಗುತ್ತೆ. 5 ಕಾಯಿನ್ದು 2 ಮತ್ತು 1 ರೂಪಾಯಿನೂ ಇಡ್ಬೋದು, ಇಲ್ಲಾಂದ್ರೆ 1 ರೂಪಾಯಿದು 11 ಕಾಯಿನ್ ಕೂಡ ಇಡ್ಬೋದು ನೋಡ್ರಿ. ಅರಿಶಿನ ಬಟ್ಟೆ ಒಳಗೆ ಇಟ್ಬಿಟ್ಟು ಅದಕ್ಕೆ ಅಕ್ಷತೆ, ಕಾಳು, ಹೂವು, ಅರಿಶಿನ, ಕುಂಕುಮ ಇವುಗಳನ್ನು ಎಲ್ಲನೂ ಇಟ್ಟು ನೋಡ್ರಿ ಗಂಟು ಕಟ್ಟಿ ಜೀವನದಲ್ಲಿ ನಮ್ಗೆ ಏನೆಲ್ಲ ಕಷ್ಟಗಳದಾವಲ್ಲ ಅದನ್ನೆಲ್ಲ ಕೂಡ ನಾವು ರಾಯರ ಮುಂದೆ ಹೇಳಿಬಿಟ್ಟು ಪ್ರಾರ್ಥನೆನ ಮಾಡಿಕೊಂಡು ದೇವರ ಮನೆಯೊಳಗೆ ಇಟ್ಟು ಅದನ್ನು 48 ದಿನಗಳ ಕಾಲ ಅದನ್ನು ಪೂಜೆ ಮಾಡಬೇಕಾಗುತ್ತೆ ನೋಡ್ರಿ. 48 ದಿನಗಳ ಕಾಲ ಪೂಜೆ ಮಾಡಿದ ಮೇಲೆ ಅದನ್ನು ರಾಯರ ದೇವಸ್ಥಾನಕ್ಕೆ ತೆರಳಿ ಅದನ್ನು ಕಾಣಿಕೆ ಹುಂಡಿಯೊಳಗೆ ಹಾಕಬೇಕಾಗುತ್ತೆ ನೋಡ್ರಿ. ಈ ರೀತಿ ಮಾಡೋದ್ರಿಂದ ನಮ್ಮ ಜೀವನದ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ನಾಳೆ ಮಾರ್ಚ್ 6ನೇ ತಾರೀಕು ಐತಿ, ರಾಯರ ಒಂದು ಜನ್ಮದಿನ ಐತಿ ನೋಡ್ರಿ. ಆ ದಿನದಂದು ಈ ಸಂಕಲ್ಪನ ಮಾಡಿಕೊಂಡು ನಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ ನೋಡ್ರಿ. ರಾಯರು ನಮ್ಮ ಜೊತೆ ಯಾವಾಗಲೂ ಕೂಡ ಇರ್ತಾರೆ. ನಮ್ಮ ನಂಬಿಕೆ ಏನೈತಲ್ಲ ಅದ್ರ ಮೇಲೆ ರಾಯರು ಇರ್ತಾರೆ ನೋಡ್ರಿ. ರಾಯರು ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ರಾಯರ ಭಕ್ತರದಾರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತೀನಿ. ಅವರು ಕೂಡ ಒಂದು ಸಂಕಲ್ಪನ ಮಾಡಿಬಿಟ್ಟು ತಮ್ಮ ಜೀವನದ ಕಷ್ಟಗಳನ್ನೆಲ್ಲನೂ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಕೂಡ ನಾಳೆ ಈ ಒಂದು ಸಂಕಲ್ಪನ ಮಾಡ್ತಾ ಇದ್ದೀನಿ ನೋಡ್ರಿ. ಯಾರೆಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಲ್ಲ ಮಾಡಿರಿ, ಮತ್ತು ಮಾಡಬೇಕಂತ ನಿಮ್ಮ ಮುಂದೆ ಏನಾದರೂ ಹೇಳ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ತುಂಬಾ ಈಸಿಯಾಗಿ ನಾವು ಈ ಒಂದು ವ್ರತನ ಮಾಡ್ಬೋದು ನೋಡ್ರಿ. 48 ದಿನಗಳ ಕಾಲ ಪೂಜೆ ಮಾಡಿದ್ದೀವಂದ್ರೆ ಆ 48 ದಿನದೊಳಗೆ ನೋಡ್ರಿ ನಮಗೆ ರಾಯರ ಒಂದು ಅನುಗ್ರಹ ಸಿಗ್ತದಂತ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.